ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 3. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ಅವರ ಬಗೆಗಿನ ಸಂಶೋಧನಾತ್ಮಕ ಗ್ರಂಥ ಇದು. ಗ್ರಂಥಕರ್ತರು ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ ಸ್ವಾಮಿಗಳು, ಬೆಂಗಳೂರು. ಈ ಗ್ರಂಥ ಬಹಳ ಅಮೂಲ್ಯವಾದ ಗ್ರಂಥ. 109 ಪುಟಗಳದವ. ವೀರಶೈವ ತತ್ವ ಸಿದ್ಧಾಂತ ಪ್ಲಸ್ ವೀರಶೈವರ ಪೂರ್ವಾಚಾರ್ಯರ ಚರಿತ್ರೆಯ ಭಾಗ. ಯಾವ ಯಾವ ಸಂಶಯಗಳಿಂದ ಆ ಚರಿತ್ರೆ ಹಿಂದಕ್ಕೆ ಬಿದ್ದಿತ್ತು, ಆ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿ ಸ್ಪಷ್ಟೀಕರಣ ಮಾಡಿದಂಥ ಗ್ರಂಥ ಇದು. ಇಲ್ಲಿ ಅವರೇನು ಮಾಡಿದರು, ಆ ಒಂದು ಗೋರಕ್ಷನಿಗೆ ತತ್ವೋಪದೇಶ ಮಾಡಿದಾಗ ಆತ ವೀರಶೈವ ಸಿದ್ಧಾಂತವನ್ನ ಹೇಳ್ರಿ, ನಮಗ, ನಮ್ಮ ಪರಿವಾರದವರಿಗೆ, ನಮ್ಮ ಪ್ರಜೆಗಳಿಗೆ ಎಲ್ಲರಿಗೂ ಇಷ್ಟಲಿಂಗ ದೀಕ್ಷೆ ಕೊಡ್ರಿ ಅಂತೇಳಿ ಸಂಸ್ಕಾರ ಪಡ್ಕೊಂಡು ಅಲ್ಲಿ ಅವನು ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಇವು ಇರುವ ಕಾರಣ ಆ ಒಂದು ಪರಮಾತ್ಮನ ಚೈತನ್ಯ ಏನಾಗ್ಯದ ನಮ್ಮೊಳಗ ಸಂಕೋಚಗೊಂಡು ಆ ಪ್ರಕೃತಿಯ ಚೈತನ್ಯನೇ ವಿಕಾಸ ಆಗ್ಯದ. ನಾವೇನು ಮಾಡಬೇಕಾಗ್ಯದ, ಆ ಒಂದು ಮಲತ್ರಯಗಳನ್ನು ಕಳ್ಕೊಂಡಾಗ ನಮ್ಮೊಳಗಿರುವ ಪರಮಾತ್ಮನ ಅರಿವು, ಚೈತನ್ಯ, ಜ್ಞಾನ ವಿಕಾಸ ಆಗಿ ಪ್ರಾಕೃತಿಕ ಗುಣಗಳು, ಪ್ರಾಕೃತಿಕ ಭಾವಗಳು ಸಂಕೋಚಗೊಂಡು ಅವು ಇಲ್ಲದಂಗೆ ಮಾಡ್ಕೋಬೇಕು, ನಿವೃತ್ತಿ ಮಾಡ್ಕೋಬೇಕು. ಹಾಂಗೆ ಮಾಡ್ಕೊಂಡಂಥ ಸಾಧಕನಿಗೆ ಹೆಂಗಿರ್ತದಪ್ಪ ಅಂದ್ರೆ, ಅವ ಎಲ್ಲೆಲ್ಲಿ ಏನೇನು ಕಾಣ್ತಾನ ಅಲ್ಲೆಲ್ಲ ಶಿವನೇ ಕಾಣ್ತಾನ. ತಾನು ಸಹಿತ ಶಿವ ಅಂತ ತಿಳ್ಕೊಂಡಿರ್ತಾನ. ತಾನು ಅಮೃತವಾಗಿರ್ತಾನ. ಮರಣದ ಭಯ ಇರಂಗಿಲ್ಲ ಅವನಿಗೆ. ಇದೇ ವೀರಶೈವ ದರ್ಶನ ಅಂಥೇಳಿ ಮುಂದವರು ಶಟಸ್ಥಲ ಉಪಾಸನಾ ಕ್ರಮದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇಲ್ಲಿ ಸಿದ್ಧಾಂತ ಶಿಖಾಮಣಿಯ ಒಂದು ಶ್ಲೋಕ, ಆಚೀನೋತಿ ಹಿ ಶಾಸ್ತ್ರಾರ್ಥ ನಾಚಾರೇ ಸ್ಥಾಪಯತ್ಯಪಿ. ಅದು ಬರ್ಕೋಬೇಕು. ಈ ಫಸ್ಟ್ ಅಕ್ಷರ ಬರ್ಕೋರಿ. ಅದು ಎಲ್ಲಿ ಬರ್ತದ, ಯಾವ ಸ್ಥಳದಾಗ ಬರ್ತದ ಅನ್ನೋದು ಹೇಳ್ತೇನೆ. ಒಂದು ನಿಮಿಷ. ಆಚೀನೋ ನಂಬರ್ ಬರ್ದಿಲ್ಲ, ನಾವು ನಂಬರ್ ನೋಡಿ ಹೇಳ್ಬೋದು. ಅದೇ ಆಚೀನೋತಿ ಹಿ ಶಾಸ್ತ್ರಾರ್ಥ ನಾಚಾರೇ. ಹೇಳ್ತೀನಿ, ಒಂದು ನಿಮಿಷ. ಆಚೀನೋತಿ ಚ ಶಾಸ್ತ್ರಾರ್ಥಾನ್ 462 ಪೇಜ್. ಇದು ಎಲ್ಲಿ ಬರ್ತದೆ ಅಂತಂದ್ರೆ, ಭಕ್ತಸ್ಥಳದೊಳಗೆ ದೀಕ್ಷಾ ಗುರುಸ್ಥಳ ಅಂತ ಬರ್ತದೆ. ಭಕ್ತಸ್ಥಳದೊಳಗ ದೀಕ್ಷಾ ಗುರುಸ್ಥಳ. ಇದ್ರೊಳಗ 3ನೇ ಶ್ಲೋಕ, ಆಚೀನೋತಿ ಹಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ ಸ್ವಯಮಾಚಾರತೆ ಯಸ್ತು ಸ ಆಚಾರ್ಯ ಇತಿ ಸ್ಮೃತಃ. ಅಂತಂದ್ರೆ ದೀಕ್ಷಾ ಗುರುಸ್ಥಳ, ಭಕ್ತಸ್ಥಳ, ದೀಕ್ಷಾ ಗುರುಸ್ಥಳ ಇವೆಲ್ಲ ರೆಫರೆನ್ಸ್ ಬರ್ಕೋಬೇಕು. ಭಕ್ತಸ್ಥಳ, ದೀಕ್ಷಾ ಗುರುಸ್ಥಳದೊಳಗ 3ನೇ ಶ್ಲೋಕ. ಎಂಬಂತೆ ಯಾವಾತನು ವೀರಶೈವ ಶಾಸ್ತ್ರೋಕ್ತ ರಹಸ್ಯಾರ್ಥಗಳನ್ನ ಶಿಷ್ಯರಿಗೆ ಬೋಧಿಸಿ ತಾನೂ ಆಚರಿಸಿ
ವೀರಶೈವಾಚಾರವನ್ನ ನೆಲೆಗೊಳಿಸುವನೋ ಅವನೇ ಆಚಾರ್ಯನು ಎನಿಸುವನು. ಆಚಾರ್ಯ ಅಂದ್ರೆ ಯಾರು, ಗುರು ಅಂದ್ರೆ ಯಾರು ಅನ್ನೋದಕ್ಕ ಅವರು ಇದಕ್ಕೆ ಒಂದು ವ್ಯಾಖ್ಯಾನ ಮಾಡ್ಯಾರ. ಗುರು ಆಚಾರ್ಯ ಅಂದ್ರೆ ಯಾರಿಗೆ ಅನ್ಬೇಕಪ್ಪ ಅಂತಂದ್ರೆ, ಯಾವಾತನು ವೀರಶೈವ ಶಾಸ್ತ್ರಗಳನ್ನ ಅದರದ ರಹಸ್ಯವಾದ ಅರ್ಥಗಳನ್ನ ತಾನು ತಿಳ್ಕೊಂಡು ಶಿಷ್ಯರಿಗೂ ತಿಳಿಸಬೇಕು, ತಾನು ಆಚರಿಸಬೇಕು, ಮತ್ತೆ ಆ ಶಿಷ್ಯರಲ್ಲಿಯೂ ಆ ಆಚರಣೆಗಳನ್ನು ನೆಲೆಗೊಳಿಸಬೇಕು. ಇದು ಯಾರು ಸಾಧನೆ ಮಾಡ್ತಾರ ಅವರಿಗೆ ಆಚಾರ್ಯರು ಅಂತಾರೆ. ನಮ್ಮ ಸಾಹಿತ್ಯಗಳನ್ನ 4 ರೀತಿಯಲ್ಲಿ ವಿಭಾಗಿಸ್ತಾರೆ ವೀರಶೈವ ಸಾಹಿತ್ಯ. ಒಂದನೇದು ಯಾವುದು? ಶಿವಾಚಾರ್ಯ ಸಾಹಿತ್ಯ. ಶಿವಾಚಾರ್ಯರಂತಂದ್ರೆ ಪಂಚಪೀಠದವರು, ಜಗದ್ಗುರುಗಳು ಮತ್ತು ಅವರ ಪರಂಪರೆಯವರೆಲ್ಲ ಇವರು ಶಿವಾಚಾರ್ಯ ಸಾಹಿತ್ಯ. ಮತ್ತೆ ನಿಜಗುಣ ಶಿವಯೋಗಿ, ಸರ್ಪಭೂಷಣ ಶಿವಯೋಗಿ ಹಿಂಗೆಲ್ಲ ಬರ್ತಾರಲ್ಲ, ಇವ್ರಿಗೆಂತ ಸಾಹಿತ್ಯ ಇದು? ಶಿವಯೋಗಿ ಸಾಹಿತ್ಯ. ಶಿವಾಚಾರ್ಯ ಸಾಹಿತ್ಯ, ಶಿವಯೋಗಿ ಸಾಹಿತ್ಯ. ಮತ್ತು ಮೂರನೇದ್ದು ಬಸವಾದಿ ಶರಣರ ವಚನಗಳದವಲ್ಲ, ಇದು ಎಂತ ಸಾಹಿತ್ಯ? ಶಿವ ಶರಣ ಸಾಹಿತ್ಯ. ಶಿವಾಚಾರ್ಯ ಸಾಹಿತ್ಯ, ಶಿವಯೋಗಿ ಸಾಹಿತ್ಯ, ಶಿವಾಚಾರ್ಯ ಸಾಹಿತ್ಯ. ಮತ್ತಿನ್ನ ಒಂದು ಯಾವ ಸಾಹಿತ್ಯ ಅದ? 63 ಪುರಾತನರು, ಭಕ್ತ ಸಿರಿಯಾಳ, ಮತ್ತಿನ್ನೇನದವಲ್ಲ ಶಿವಭಕ್ತರದು, ಭಕ್ತ ಮಾರ್ಕಂಡೇಯ, ಅವೆಲ್ಲ ಏನದವ? ಶಿವಭಕ್ತ ಸಾಹಿತ್ಯ. ಬೇಡ್ರ ಕಣ್ಣಪ್ಪ ಎಷ್ಟು ರಿಚ್ ಇದೀವಿ ಗೊತ್ತದ ನಾವು, ಎಷ್ಟೊಂದು ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಅದ ನಮಗ್. ಇವೆಲ್ಲ ಒಂದು ವರ್ಷಿಗೆ 4 ಕಾಲಿದ್ದಂಗ, ಅದಕ್ಕೆ ಅದನ್ನ ಯಾರು ಅಳ್ಳಾಡಿಸ್ಲಕ್ಕಾಗಂಗಿಲ್ಲ, ಬಹಳ ಗಟ್ಟಿಮುಟ್ಟದ. ಅದಕ್ಕಿಲ್ಲೇನು ಈ ವೀರಶೈವ ಪದ್ಧತಿ ಪ್ರಕಾರ ಶಿವಾಚಾರ್ಯ ಅಂತ ಯಾರಿಗಂತಾರಪ್ಪ ಅಂತಂದ್ರೆ, ವೀರಶೈವ ತತ್ವದ ಶಾಸ್ತ್ರವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಮತ್ತೇನಾಗಬೇಕು? ಅವ ತನ್ನ ಶಿಷ್ಯರಿಗೆ ಅರ್ಥವನ್ನು ಮಾಡಿಕೊಡಬೇಕು. ಬರೀ ಕೂತು ಮಾತಾಡಿದರಾಗಲ್ಲ, ತಾನು ಆಚರಣೆ ಮಾಡಬೇಕು. ವೀರಶೈವ ಧರ್ಮದ ಆಚರಣೆಗಳನ್ನು ತಾನು ಮಾಡ್ತಿರ್ಬೇಕು, ಮತ್ತ ತನ್ನ ಶಿಷ್ಯರಲ್ಲಿ ಆ ಆಚರಣೆಗಳನ್ನು ನೆಲೆಗೊಳಿಸಬೇಕು. ಅಂದ್ರೆ ಅವರಿಗೂ ಅದು ಮಾಡ್ಲಿಕ್ಕೆ ಹಚ್ಚಬೇಕು. ಈ ರೀತಿ ಯಾರು ಮಾಡ್ತಾರ ಅವರು ಆಚಾರ್ಯ ಅನಿಸ್ಕೋತಾರ. ಚಂದದೇನ್ರಿ ಇದು ಅರ್ಥ? ವಿಚಾರನೂ ಗೊತ್ತಿರ್ಬೇಕು, ಆಚಾರನೂ ಇರ್ಬೇಕು, ತನ್ನೊಳಗೂ ಇರಬೇಕು, ಗುರುವಿನಲ್ಲಿ ಮತ್ತು ಶಿಷ್ಯನಲ್ಲಿ ಅದನ್ನು ನೆಲೆಗೊಳಿಸಬೇಕು ಅಷ್ಟೇ. ಅವನೇ ಆಚಾರ್ಯ ಎನ್ನಿಸುವನು. ಮತ್ತು ಭೂರುದ್ರ, ಭೂಮಿ ಮೇಲೆ ಜೀವಂತ ನಡೆದಾಡುವ ದೇವರು ಅಂತಿರಲ್ಲ, ಅದೇ ಭೂರುದ್ರ ಅನಿಸ್ಕೊತಾನ. ಮತ್ತವ ವೀರ ಮಹೇಶ್ವರ ಅನಿಸ್ಕೊತಾನ. ಈಗ ನೀವು ಸುಮ್ಮ ಕುಂತು ಕೇಳ್ತಿರಲ್ಲ, ನೀವು ಕೇಳಾಗ ಭಕ್ತರಾಗಿರ್ತೀರಿ, ಮ್ಯಾಲ್ ಕೂತು ಹೇಳವ ಮಹೇಶ್ವರ ಆಗಿರ್ತಾನ. ಮತ್ತ ನಿಮಗೆ ನಾವೇನ್ ಹೇಳಕತ್ತೀವಿ? ನೀವು ಮಹೇಶ್ವರ ಸ್ಥಾನಕ್ಕೆ ಬರ್ರಿ, ನೀವು 4 ಮಂದಿ ಕುಂದಿರ್ಸ್ಕೊಂಡು ಹೇಳಂಗಾರಿ. ನೀವು ಯಾವಾಗ ಮತ್ತೆ ಮ್ಯಾಲ್ ಬಂದು ಕುಂತು ಹೇಳಂಗಾಗ್ತೀರಿ, ಅವಾಗ ನೀವು ಮಹೇಶ್ವರರಾಗ್ತೀರಿ, ಭೂರುದ್ರರ ಅನಿಸ್ಕೊತೀರಿ, ಆಚಾರ್ಯರ ಅನಿಸ್ಕೊತೀರಿ, ಗುರು ಅನಿಸ್ಕೊತೀರಿ. ಅದಕ್ಕೆ ನಿಮ್ಮನ್ನು ಗುರುಪೀಠಕ್ಕೆ ಏರಿಸ್ಬೇಕಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಹೇಳಿದಾಗ ಒಂದಿಟ್ಟು ಕುಯ್ ಕುಸು ಮಾಡೋದು, ಮತ್ತೆ ಅಲ್ಲೇ ಕುಂದ್ರೋದು. 3 ಮಂದಿ 4 ಮಂದಿಗೆ ಕಲಿಸಿ ಒಂದು ಟೀಮ್ ಮಾಡಿ ನೀಟಾಗಿ ಕಾರ್ಯಕ್ರಮ ನಡೆಸಲಿ ಅಂದ್ರೆ ಒಬ್ರಿಗೆ ಒಂದು ಫೋನ್ ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ಇದ್ದವ್ರೆ ಒಂದು 10-15 ಮಂದಿಗೆ ನಿಮ್ಗೆ ಫೋನ್ ಮಾಡ್ಲಿಕ್ಕೆ ಏನಾಗ್ಯದ? ಸೋಮವಾರ ಒಂದು ಕಾರ್ಯಕ್ರಮ ಮಾಡ್ತೀರಿ, ಐತಾರ ಒಂದು ಕಾರ್ಯಕ್ರಮ ಮಾಡ್ತೀರಿ, 4 ಗಂಟೆಗೆ 2-3 ಟೀಮ್ ಅದ. ಎಲ್ಲರಿಗೆ ಫೋನ್ ಮಾಡಿ ನಮ್ಮವ್ರಿಗೆ ಮೊದಲು ನೀವು ನೆನಪು ಮಾಡಿ ಕರಿಬೇಕು. ಪ್ರತಿನಿತ್ಯ ನಡೆಸೋದು ಬೇರೆ, ವೀಕ್ಲಿ ಪ್ರೋಗ್ರಾಮ್ ನಡೆಸೋದಕ್ಕೆ ನೀವು ಫೋನ್ ಮಾಡಿ ನೆನಪು ಮಾಡಬೇಕು. ಆ ಟೀಮಿನವರು ಸುಮ್ ಸೈಲೆಂಟ್ ಕೂತಿಕೆ ನಿಮ್ಮದ್ ನೀವೇ ನಡೆಸಿದ್ರೆ ಅದು ಅರ್ಥ ಇಲ್ಲ. ಯಾರಿಗೆ ಕರಿಬೇಕು ಅವರಿಗೆ ಕರೀಲಿಲ್ಲ, ಹೊರಗಿನವ್ರಿಗೆ ಏನ್ ಕರಿತೀರಿ ನೀವು?
ನಿಮ್ಗ ಆಸಕ್ತಿ ಇದ್ರೆ ಎಲ್ಲ ಒಟ್ಟು ಮಾಡ್ಬೇಕಂತ ಒಳಗ ಇಚ್ಛಾಶಕ್ತಿ ಬರ್ತದ. ಯಾರೋ ಹೇಳ್ಯಾರಂತೇಳಿ ಮಾಡಿದ್ರೆ ಆಗಂಗಿಲ್ಲದು. ವೀರಮಹೇಶ್ವರ ಪಟ್ಟ ಇರ್ಬೇಕಾದ್ರ ಒಳಗ ಬಹಳ ಬೇಕದಕ್ಕ. ಸೋಮವಾರ ಕಾರ್ಯಕ್ರಮನು ಒಂದು ಫೋನ್ ಮಾಡಲ್ಲ, ಯಾರು ಹೇಳಂಗಿಲ್ಲ. 3 ಮಂದಿ ಟೀಮ್ ಅದ ನಿಮ್ಮದು. ಐತಾರ ಕಾರ್ಯಕ್ರಮ ಅವ್ರು ನಾಗರತ್ನಮ್ಮ ಅವ್ರು ಒಬ್ಬರೇ ಮಾಡ್ತಾರೆ, ಉಳಿದವ್ರು ಯಾರು ಫೋನ್ ಮಾಡಲ್ಲ, ಯಾರು ಹೇಳಂಗಿಲ್ಲ. ನಿಮ್ ಸಂಗಟ ಇಬ್ರು ಅದಾರ, ಅವ್ರಿಗೆ ಹಚ್ಬೇಕು, ನೀವು ಮಾಡ್ರಿ ಫೋನ್ ಎಲ್ಲರಿಗೆ ಅಂತ ಹೇಳಿ ಕೆಲಸ ಹಚ್ಬೇಕು. ಇದು ಆಚಾರ್ಯ ಭೂರುದ್ರ ವೀರಮಹೇಶ್ವರ ನೆನೆಸುವನು. ಆದುದರಿಂದ ಸದ್ಗುರುವಿನಿಂದಲೇ ದೀಕ್ಷಾ ಸಂಸ್ಕಾರವನ್ನು ಪಡೆಯಬೇಕು. ಯಾವಾಗ ಅಲ್ಲಿ ಸದ್ಗುರುಗಳಿಂದ ಈ ದೀಕ್ಷಾ ಸಂಸ್ಕಾರಗಳನ್ನು ಪಡ್ಕೋಬೇಕು. ಯಾರು ಬೇಕವ್ರಿಗೆ ಏನ್ ಬೇಕಂತ ಹೇಳೋದು, ಯಾರು ಬೇಕವ್ರು ಲಿಂಗ ಕಟ್ಟೋದು, ಯಾರು ಬೇಕವ್ರು ಲಿಂಗ ಕಟ್ಟಿಸ್ಕೊಳ್ಳೋದು. ಹಂಗಾಗಿದ್ದಕ್ಕೆ ಇದು ಕಸದ ಬುಟ್ಟಿ ಸೇರ್ಲಕತ್ತದ ಧರ್ಮ. ಯಾರ್ಯಾರೋ ಏನೇನೋ ಮಾಡ್ಲಕತ್ತ, ಹಂಗಾಗಬಾರದು. ಅದಕ್ಕೊಂದು ಪದ್ಧತಿ ಅದ. ಆ ಆಚಾರ್ಯ ಈ ರೀತಿ ಯಾರ ಆಚಾರ್ಯರು ಇರ್ತಾರ ಆ ಆಚಾರ್ಯರಿಂದಲೇ ದೀಕ್ಷಾ ಸಂಸ್ಕಾರ ಪಡ್ಕೋಬೇಕು. ಕರ್ಕೊಂಬರ್ರಿ ನಾನು ಲಿಂಗ ಕಟ್ತೀನಿ ಅಂತೇಳಿ ಸಿಕ್ಕವ್ರಿಗೆಲ್ಲ ಲಿಂಗ ಕಟ್ಲಕತ್ತಾರ. ಅದು ಅರ್ಥ ಗೊತ್ತಿಲ್ಲ, ಹಿನ್ನೆಲೆ ಗೊತ್ತಿಲ್ಲ. ಮುಂದೆ ಮತ್ತೆ ಹೇಳ್ತಾರ, ವೀರ ಮಹೇಶ್ವರಾಣಂ ಚ ದೀಕ್ಷಾಂ ಮೋಕ್ಷಾರ್ಥ ಸಾಧಕಾಂ ಕಾಂಕ್ಷಂತಿ ಪ್ರಮಥ ಸರ್ವೇನ ಕಾಂಕ್ಷಂತಿ ಜನಾಧಮಃ. ಇದೇನದ, ಇದು ಸಿದ್ಧಾಂತ ಶಿಖಾಮಣಿ ಅಲ್ಲ, ಇದು ವೀರಾಗಮ ಅಂತ ಬರ್ತದೆ. ಆಗಮದ ವಾಕ್ಯ ಇದು. ಇದರಾಗ ಏನ್ ಹೇಳ್ತಾರೆ ಅರ್ಥ? ಶಿವಸ್ವರೂಪಿಗಳಾದ ವೀರಮಹೇಶ್ವರರು ಮಾಡುವ ದೀಕ್ಷೆಯೇ ಶ್ರೇಷ್ಠವಾದದ್ದು. ಯಾರು ಬೇಕಾವ್ರು ಲಿಂಗ ಕಟ್ಟಿದ್ರೆ ಅದು ಶ್ರೇಷ್ಠ ಅಲ್ಲ. ಶಿವಸ್ವರೂಪಿಯಾದ ವೀರಮಹೇಶ್ವರರು ಅದಕ್ಕೆ ಒಂದು ಅಧಿಕಾರಿಗಳು ಅಂತಿರ್ತಾರ, ಆ ಅಧಿಕಾರಿಗಳಿಂದ ಆದ ದೀಕ್ಷೆನೇ ಶ್ರೇಷ್ಠವಾದದ್ದು. ಅಂತ ದೀಕ್ಷೆಯಿಂದ ಭವಬಂಧನ ವಿಮೋಚನೆ ಆಗುತ್ತದೆ. ಇಂಥ ದೀಕ್ಷೆಗಿಂತ ಭವಬಂಧನ ವಿಮೋಚನೆ ಆಗ್ತದೆ. ಆ ಚಿತ್ರದುರ್ಗ ಸ್ವಾಮಿಗಳು ಯಾರಿಗೆ ಲಿಂಗ ಕೊಟ್ರು? ರಾಹುಲ್ ಗಾಂಧಿಗೆ. ಏಕೆ ಅಂತ ನಾವು ಇದೇನದು ನನಗೆ ಇದೇನು ಕೊಟ್ಟಿ ಅಂತ ನಾವು ತಗೊಂಡು ಅರ್ಥ ಇಲ್ಲ. ಏನು ಸುಮ್ಮನೆ ಏನಾರ ಮಾಡೋದು. ಅವ್ ಲಿಂಗ ತಗೊಂಡೇನು ಲಿಂಗ ಪೂಜೆ ಮಾಡ್ಕೊಂಡ ಅವನು ಏನಿಲ್ಲ ಅಂದ್ರೆ ಏನು ಅದರ ಅರ್ಥ ಏನು ಅಂತದ್ದು? ಕೊಡೋದ್ರ ಅರ್ಥ ಏನು? ಲಿಂಗ ಕೊಡೋದ್ರ ಅರ್ಥ ಏನು? ಸಿಕ್ಕವ್ರಿಗೆ ಹಂಗೆ ಕೊಟ್ಕೋತ ಹೋದ್ರೆ ಲಿಂಗ ಹಂಗ ಹುಚ್ಚು ಲಿಂಗ ಕೊಟ್ಟು ಸ್ವಲ್ಪ ದಿನದ ಜೈಲಿಗೆ ಹೋದ್ರ ಅವ್ರು ನೋಡಿದ್ರಿಲ್ಲ. ಅರ್ಥ ಇಲ್ಲದ ಕೆಲಸ ಮಾಡ್ಲಿಕ್ಕತ್ತಿದ್ದಕ್ಕೆ ಮತ್ತೆ ಅದಕ್ಕೆ ಏನಾಗಬೇಕದು ಹಾಗೆ ಆಗ್ತದೆ. ಅದರಿಂದ ತನ್ನ ಹಿಂದ ಫಾಲೋವರ್ ಬಂದು ಆ ಧರ್ಮ ದೀಕ್ಷೆ ಕೊಡೋದಕ್ಕಿಂತ ಮೊದಲ ಆ ಮಠದೊಳಗೆ ಇದ್ದು ತಿಂಗಳಗಟ್ಲೆ ಬಿದ್ದಿರ್ತಾರಲ್ಲ. ಕಾಶಿ ಮಠದಾಗ ಹೋಗಿ ನೋಡ್ರಿ, ಕಾಶಿ ಜಗದ್ಗುರುಗಳಲ್ಲಿ ಫಾರನ್ದವರು ತಿಂಗಳಾನಗಟ್ಲೆ ವರ್ಷಗಟ್ಲೆ 6 ತಿಂಗಳಗಟ್ಲೆ ಬಿದ್ದಾರಲ್ಲಿ. ಗುರುಗಳವರಿಗೆ ಲಿಂಗ ಕೊಟ್ಟಿಲ್ಲ. ಎಲ್ಲ ಸ್ತೋತ್ರಗಳು ಪಾರಾಯಣಗಳು ಏನೆಲ್ಲ ನಿಮ್ಗೆ ಅನ್ಲಕ್ ಬಂದು ಒಂದು ಪದ್ಧತಿ ಪ್ರಕಾರ ಇದ್ದ ಮೇಲೆ ನಿಮಗೆ ಲಿಂಗ ಕೊಡ್ತೀವಿ ಅಂತ ಹೇಳಾರ. ಗುರು ಯಾವಾಗ ಲಿಂಗ ಕೊಡ್ತಾನಂತೇಳಿ ಫಾರನ್ದವರು ಅಲ್ಲಿ ಕಾಲ್ ಮುರ್ಕೊಂಡು ಬಿದ್ದಾರ ಕಾಶಿ ಮಠದೊಳಗ. ಇವರು ಏನ್ ಮಾಡ್ತಾರ, ಫಾರಿನ್ಗೆ ಹೋಗಿ ಚಾಕ್ಲೇಟ್ ಹಚ್ಚಿದಂಗೆ ಹಂಚಿ ಬರ್ತಾರ ಲಿಂಗ. ಇವರೆಲ್ಲಿ ಅವರೆಲ್ಲಿ. ಅದಕ್ಕೆ ಈ ವೀರಾಗಮದಂತೆ ಆಗಮ ವಾಕ್ಯ ಇದೆಲ್ಲ ಪೂರ್ವದಲ್ಲಿ ಸನಾತನ ಸಾಹಿತ್ಯದೊಳಗಿನ ವಾಕ್ಯಗಳೇ ಇವು. ಶಿವಸ್ವರೂಪಿಗಳಾದ ವೀರಮಹೇಶ್ವರರು ಮಾಡುವ ದೀಕ್ಷೆಯೇ ಶ್ರೇಷ್ಠವಾದದ್ದು. ಅದೇ ಶ್ರೇಷ್ಠ. ಅಂತ ದೀಕ್ಷೆಯಿಂದ ಭವಬಂಧನ ವಿಮೋಚನೆಯಾಗುತ್ತದೆ. ಯಾರು ಬೇಕು ಅವ್ರ ಕಡೆಯಿಂದ ಲಿಂಗ ಕಟ್ಕೊಂಡ್ರೆ ಅದು ಭವಬಂಧನ ವಿಮೋಚನೆ ಆಗಂಗಿಲ್ಲ, ದೀಕ್ಷೆ ಆಗಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಈ ಆಚಿನೋತಿ ಅಂತ ಮೊದಲಲ್ಲ, ಈ ಶ್ಲೋಕದ್ದು
ಇಲ್ಲಿ ಸಿದ್ಧಾಂತ ಶಿಖಾಮಣಿ ಓದೋ ಟೈಮ್ನಾಗ ಇದು ಬರ್ತದ. ಇದೇನು ವಿಶ್ಲೇಷಣೆ ಮಾಡೋದು ಬೇಡಲ್ಲ, ಸೈಡಿಗೆ ಹೋಗಿ ನಾವ್ ಹೆಂಗೂ ಇದು ಸಿದ್ಧಾಂತ ಶಿಖಾಮಣಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಹೋದಾಗ ಅದು ಬಂದೇ ಬರ್ತದ. ಸೈಡ್ ಹೋಗೋದು ಬೇಡ, ಮತ್ತ ಸಿದ್ದೇಶ್ವರ ಸ್ವಾಮಿಗಳು ವಿಶ್ಲೇಷಣೆ ಮಾಡಿದ್ದು ಓದ್ಕೊತ್ ಕುಂದ್ರಬೇಕು. ಈಗ ನಾವು ಇದಕ್ಕೆ ಸೈಡಿಗೆ ಹೋಗಮ್ಮ ಬೇಡ, ಮುಂದೆ ಹೋಗ್ಬಿಡಮ್ಮ. ಮತ್ತಿದು ಮುಂದೆ ನಾವು ಏನ್ರಿ ಮುಂದೆ ಹೋಗೋಣ. ಈಗ ಸಿದ್ಧಾಂತ ಶಿಖಾಮಣಿ ನಾವು ಅಧ್ಯಯನ ಮಾಡೋ ಟೈಮ್ನಾಗ ಸಂಡೇ ಇದು ಬಂದೇ ಬರ್ತದೆ. ಆಚಾರ್ಯ ಸ್ಥಳ, ದೀಕ್ಷಾ ಗುರು ಸ್ಥಳ ಅನ್ನೋದು ಬರ್ತದ. ಮುಂದೆ ಹೋಗೋಣ. ಮುಂದೆ ಪರಬ್ರಹ್ಮ ಸ್ವರೂಪೇಶು ಸದ್ದೋಜಾತಾದಿ ಪಂಚಸು ಮುಖೇಶು ಜನಿತಾಚಾರ್ಯೈ ದೀಕ್ಷಿತೋ ತ್ಯಾಶ್ರಮೀ ಚಯ ಅಂತಂದ್ರೆ ಪರಬ್ರಹ್ಮ ಸ್ವರೂಪಿಗಳು ಆ ಪರಶಿವನ ಸದ್ದೋಜಾತ, ವಾಮದೇವ, ಅಘೋರ ಇದು ಎದ್ರಾಗ ಬರ್ತದ ನೋಡ್ತೇನೆ ಒಂದ್ ಸೆಕೆಂಡ್. ಇದನ್ನು ಸಿದ್ಧಾಂತ ಶಿಖಾಮಣಿ ನೋಡೋಣ. ಪರ ಇಲ್ಲ, ಇದು ಸಿದ್ಧಾಂತ ಶಿಖಾಮಣಿ ಶ್ಲೋಕ ಅಲ್ಲ. ಪರಬ್ರಹ್ಮ ಅಂತದ, ಪರಬ್ರಹ್ಮ ವಪುರ್ಯಸ್ಯ ಅಂತದ. ಇದು ಪರಬ್ರಹ್ಮ ಸ್ವರೂಪೇಶು ಅಂದ್ರೆ ಇದೇನದ ವೀರಾಗ ಮಧ್ಯೆ ಶ್ಲೋಕ. ಇದನ್ನು ಅದನ್ನ ಹೆಡ್ಡಿಂಗ್ ಹಾಕ್ಯಾರ. ಪರಬ್ರಹ್ಮ ಸ್ವರೂಪೇಶು ಸದ್ದೋಜಾತಾದಿ ಪಂಚಸು ಪಂಚ ಸುಮುಖೇಶು ಜನಿತಾಚಾರ್ಯೈ ದೀಕ್ಷಿತೋ ತ್ಯಾಶ್ರಮೀ ಚಯ ಅಂತಂದ್ರೆ ಪರಬ್ರಹ್ಮ ಸ್ವರೂಪಿಗಳು ಆ ಪರಶಿವನ ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಮುಖಗಳಿಂದ ಉತ್ಪನ್ನರೂ ಆದ ಶ್ರೀ ರೇಣುಕಾದಿ ಪಂಚಾಚಾರ್ಯರಿಂದ ದೀಕ್ಷಾ ಸಂಸ್ಕಾರ ಹೊಂದಿ ಆಶ್ರಮ ಧರ್ಮಗಳನ್ನ ಮೀರಿ ಅತ್ಯಾಶ್ರಮಿಯಾಗಿ, ಯಾವ ಆಶ್ರಮಗಳು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಈ ಎಲ್ಲಾ ಧರ್ಮಗಳು ಮೀರಿ ಅದನ್ನು ದಾಟಿದವರು ಇವರು. ಅತ್ಯಾಶ್ರಮಿಯಾಗಿ ಲಿಂಗವೇ ಪ್ರಾಣವೆಂದು ಅದರ ಪೂಜೆಯಲ್ಲಿ ತತ್ಪರನಾಗಿ ಇರುವಾತನೇ ವೀರಶೈವನೆನಿಸುವನು. ವೀರಶೈವ ಅಂದ್ರೆ ಯಾರು ಅಂತ ಹೇಳ್ತಾರೆ. ಈ ಸನಾತನ ಏನದ? ಗೃಹಸ್ಥ, ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸಿ ಇವನು ಮೀರಿರ್ತಾನೋ ಅತ್ಯಾಶ್ರಮಿಯಾಗಿ. ಏನಿಲ್ಲ, ತನ್ನ ಅರಿವೇ ತನ್ನ ಪ್ರಾಣ, ಲಿಂಗನೇ ಪ್ರಾಣ ಅಂತೇಳಿ ಅದರದ ಆರಾಧನೆಯಲ್ಲೇ ತತ್ಪರನಾಗಿ ಇರುವಾತನೇ ವೀರಶೈವ ಎನಿಸುವನು. ಅವನು ಶಿವಾನುಭವವನ್ನು ಅನುಭವಿಸುತ್ತಾ ತನ್ನೊಳಗಿರುವ ಶಿವನನ್ನೇ ಎಲ್ಲಾ ಜೀವಿಗಳಲ್ಲೂ ಕಾಣುತ್ತಾ ಯತ್ರ ಯತ್ರ ಜೀವ ತತ್ರ ತತ್ರ ಶಿವ, ಇವನಿಗೆ ವರ್ಣಾಶ್ರಮ ಧರ್ಮಗಳೆಲ್ಲಕ್ಕೂ ಅತಿಶಯವಾದ ಪರಮೋತ್ತ ಸ್ಥಿತಿಯನ್ನ ಮುಟ್ಟುವನು. ಸನ್ಯಾಸಿ ಅವು ಎಲ್ಲನೂ ಮೀರಿದವನಿವನು ವೀರಶೈವ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಏನಂತಾರಲ್ಲ ಅವೆಲ್ಲ ಮೀರಿದವನು. ಮೀರಿ ಅತ್ಯಂತ ಪರಮ ಉತ್ತಮ ಸ್ಥಿತಿಯನ್ನು ಮುಟ್ಟಿದವನು. ಹೀಗೆ ತನ್ನಲ್ಲಿ ಶಿವಭಾವದ ಅನುಭವ ಉಂಟಾಗಿ ಶಿವೋಹಂ ಭಾವ, ಅಹಂ ಬ್ರಹ್ಮಾಸ್ಮಿ, ಅದೇ ಅಮೃತತ್ವವನ್ನು ಹೊಂದುವನು. ಏನಾರ ವೇದಾಂತದಾಗ ಇದ್ರಾಗ ವ್ಯತ್ಯಾಸ ಅದ ಏನ್ರಿ? ಏನಿಲ್ಲ. ಅಲ್ಲಿ ಹೇಳಿದ್ದೆ ಇಲ್ಲಿ ಹೇಳಾರ, ಇಲ್ಲಿ ಹೇಳಿದ್ದೆ ಅಲ್ಲಿ ಹೇಳಾರ. ಒಂದ್ ಸ್ವಲ್ಪ ವ್ಯತ್ಯಾಸ ಅಂತಂದ್ರೇನು ಅವು ಶಬ್ದಗಳು ಬೇರೆ ಬೇರೆ ಅವಷ್ಟೇ, ಉದ್ದೇಶ ಒಂದೇ. ಇದೇ ಅಮೃತತ್ವ, ಇದೇ ವೀರಶೈವ ದರ್ಶನ ಮತ್ತು ಗೀತೋಕ್ತ ಬ್ರಾಹ್ಮಿ ಸ್ಥಿತಿ, ಭಗವದ್ಗೀತೆಯಲ್ಲಿ ಹೇಳುವಂತ ಬ್ರಾಹ್ಮಿ ಸ್ಥಿತಿ ಅಂತ ಇದಕ್ಕೆ ಅಂತಾರೆ. ಇದನ್ನೇ ತ್ರಿಗುಣಾತೀತ ಅವಸ್ಥೆ ಅಂತಾರೆ. ಇದನ್ನೇ ಲಿಂಗಾಂಗ ಸಾಮರಸ್ಯ ಅಂತಾರೆ. ಏನು ಲಿಂಗಾಂಗ ಸಾಮರಸ್ಯ ಅಂತಂದ್ರೆ ತನ್ನೊಳಗೆ ಏನು ಶಿವ ಅದನ ಅಂತ ತಾನೇನ್ ಅನುಭವಿಸ್ತಿರ್ತಾನ ಆ ಶಿವನನ್ನ ಎಲ್ಲರೊಳಗೂ ಅದನ ಅಂತ ಅನುಭವಿಸ್ತಾ ಇದ್ರೆ ಮುಗೀತು.
ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ಯಾರಲ್ಲ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು. ಹಸಿದವರಿಗೆ ಅನ್ನ ಇಡೋದು, ಮತ್ತೆ ಅವ್ರಿಗೆ ಕುಂದಿರ್ಸ್ಕೊಂಡು ಸತ್ಯವಾಕ್ಯಗಳನ್ನು ಹೇಳೋದು, ಊಟಕ್ಕೆ ಹಾಕ್ಬೇಕು, ಅವ್ರಿಗೆ ಉಪದೇಶ ಮಾಡಬೇಕು. ಹೆಂಗ? ತನ್ನಂತೆ ಪರರ ಬಗೆದೊಡೆ, ನನಗಾದ ಸುಖ ಎಲ್ಲರಿಗೆ ಆಗಲಿ ಅಂತ ಕರ್ಕೊಂಡು ಕೂತ್ ಮಾತಾಡ್ತಾನಲ್ಲ, ಅದೇ ಏನದ, ಅದೇ ಕೈಲಾಸ. ಅದೇ ರೀತಿ ಯತ್ರ ಯತ್ರ ಜೀವ ತತ್ರ ತತ್ರ ಶಿವ. ಇದನ್ನ ಒಂದು ಶಿವಭಾವ, ಅಖಂಡವಾದ ಶಿವಭಾವ ಯಾರು ತಲುಪ್ತಾರ ಅದೇ ಲಿಂಗಾಂಗ ಸಾಮರಸ್ಯ. ಒಮ್ಮೆ ಈ ಸ್ಥಿತಿಯನ್ನು ಮುಟ್ಟಿದವನಿಗೆ ವರ್ಣಾಶ್ರಮಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚರ್ಯ, ಮತ್ತವೇನದವಲ್ಲ ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸಿ, ಯಾವ ಧರ್ಮಗಳಾಗಲಿ ಅವು ಯಾವ ಕರ್ಮಗಳಾಗಲಿ ಅಂಟುವುದಿಲ್ಲ. ಅವು ಮಾಡೋ ಅವಶ್ಯಕತೆನೇ ಇಲ್ಲ ಅವನಿಗೆ. ಇಷ್ಟು ಅವ ಕಂಡನಂತಂದ್ರ ಎಲ್ಲ ಕಡೆ ಆ ಶಿವನನ್ನೇ ಕಾಣುವಂತ ಒಂದು ಸ್ಥಿತಿ ಮುಟ್ಟಿದ್ನಂದ್ರ ಯಾವ ಧರ್ಮಗಳು ಮಾಡೋ ಅವಶ್ಯಕತೆ ಇಲ್ಲ ಅವನಿಗೆ. ವೀರಶೈವದ ಶ್ರೇಷ್ಠತೆಯನ್ನು ಹೇಳಕತ್ತರೀಗ ಅವರು ಬೋಧಿಸಿ, ಈ ರೀತಿ ಬೋಧಿಸಿ ಗೋರಕ್ಷಣ ಪರಿವಾರದವರೆಗೂ ಶರಣಾದ ಪ್ರಜಾವೃಂದಕ್ಕೂ, ಪ್ರಜೆಗಳು ಬಂದರಂದ್ರೆ ಎಲ್ಲ ಓಸ ಮಂದಿ ಬಂದಿರ್ತಾರೇನು, ಆ ಕಾರ್ಯಕ್ರಮದೊಳಗ ಶರಣಾಗತರ ಯಾರು ಬಂದಿರ್ತಾರ ಅವರಿಗೆ ಪ್ರಜಾವೃಂದಕ್ಕೂ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ವಿದ್ಯುಕ್ತವಾಗಿ ಪಂಚಕಲಶ ಸ್ಥಾಪನಾದಿ ಕ್ರಮಗಳಿಂದ ಲಿಂಗದೀಕ್ಷಾ ಸಂಸ್ಕಾರವನ್ನು ಕರುಣಿಸಿ ಶಿವ ಪಂಚಾಕ್ಷರ ಮಹಾಮಂತ್ರವನ್ನು ಉಪದೇಶಿಸಿ ಉದ್ಧರಿಸಿ, ನಂತರ ಮಹಾಪ್ರಾಜ್ಞಳು, ದೈವಭಕ್ತಳು, ಪತಿ ಪಾರಾಯಣೆಯು ಸುಸಂಸ್ಕೃತಳು ಆದ ಮಹಾರಾಣಿ ಚಿಕ್ಕಲಕ್ಕಾದೇವಿಯನ್ನ ಕುರಿತು, ಮಗಳೇ, ನಿನ್ನ ದೈವಭಕ್ತಿ, ಪ್ರಜಾವಾತ್ಸಲ್ಯ ಮುಂತಾದ ಸದ್ಗುಣಗಳಿಂದ ನಿನ್ನ ಪತಿಗೆ ಪ್ರಾಣದಾನ ಮಾಡಿಸಿದೆ. ತಾಯಿ, ನೀನು ನಿನ್ನ ಮುಂದಾಳತ್ವದಲ್ಲಿ ಶಿವಾಚಾರ್ಯಣಿಯರ ಸಂಘವನ್ನು ಸ್ಥಾಪಿಸಿ ಅವರಿಗೆಲ್ಲ ಆಧ್ಯಾತ್ಮ ವಿದ್ಯೆಯನ್ನು ಬೋಧಿಸಿ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡು. ಗೃಹಿಣಿ ಗೃಹ ಮುಚ್ಚತೆ ಎಂಬಂತೆ ಗೃಹಿಣಿಯೇ ಮನೆಗೂ ಸಮಾಜಕ್ಕೂ ದೇಶಕ್ಕೂ ಕೀರ್ತಿದಾತಳು. ಗೃಹದ ನಂದಾದೀಪ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬ ಮನುಸ್ಮೃತಿಯಲ್ಲಿ ಎಲ್ಲಿ ಸ್ತ್ರೀಗಳಿಗೆ ಗೌರವ ಪೂಜ್ಯತೆಗಳಿರುತ್ತವೆಯೋ ಅಂತೆಡೆಗಳಲ್ಲಿ ಸದಾ ದೇವತೆಗಳು ತಂಗಿರುತ್ತಾರೆ. ಸ್ತ್ರೀಯು ಆತ್ಮರಕ್ಷಣೆಗೆ, ಕುಟುಂಬದ ರಕ್ಷಣೆಗೆ, ಧರ್ಮ ನೀತಿ ರೀತಿಗಳ ರಕ್ಷಣೆಗೆ, ಮನೆತನದ ಕೀರ್ತಿ ಗೌರವಗಳ ರಕ್ಷಣೆಗೆ, ವಂಶಾಭಿವೃದ್ಧಿಗೆ, ಮೋಕ್ಷ ಪ್ರಾಪ್ತಿಗೆ ಮಹಾಪ್ರೇರಕ ಶಕ್ತಿಯಾಗಿರುವಳು. ಭಾರತದ ಸ್ತ್ರೀಯರ ಆದರ್ಶ ಜೀವನ, ಸಾಹಿತ್ಯ ಸಂಪದ, ಆಧ್ಯಾತ್ಮದ ಅರಿವು, ಉದಾರಶೀಲತೆ, ಶಾಂತಿ ಪ್ರಿಯತೆ, ತ್ಯಾಗ ಬುದ್ಧಿ, ಕ್ಷಮಾಗುಣ, ಭವ್ಯ ಮಾನವೀಯತೆ ಎಂಬ ಅಷ್ಟಗುಣಗಳು ವಿಶ್ವದ ಸ್ತ್ರೀ ಕುಲಕ್ಕೆ ಮಾದರಿಯಾಗಿವೆ. 8 ಗುಣಗಳು ಭಾರತೀಯರ ಸ್ತ್ರೀಯರ ಆದರ್ಶ ಜೀವನ: ಸಾಹಿತ್ಯ ಸಂಪದ, ಆಧ್ಯಾತ್ಮದ ಅರಿವು, ಉದಾರಶೀಲತೆ, ಶಾಂತಿ ಪ್ರಿಯತೆ, ತ್ಯಾಗ ಬುದ್ಧಿ, ಕ್ಷಮಾಗುಣ, ಭವ್ಯ ಮಾನವೀಯತೆ ಎಂಬ ಅಷ್ಟಗುಣಗಳು ವಿಶ್ವದ ಸ್ತ್ರೀ ಕುಲಕ್ಕೆ ಮಾದರಿಯಾಗಿವೆ. ಮಗಳೇ, ವೇದಾಗಮನ ಕಾಲದಿಂದಲೂ ಭಾರತದ ಮಹಿಳೆಗೆ ವೇದಾಭ್ಯಾಸ, ಸಾಹಿತ್ಯ ರಚನೆ, ತತ್ವಾನ್ವೇಷಣೆ, ಸನ್ಯಾಸತ್ವ, ಬ್ರಹ್ಮಚರ್ಯ, ಯೋಗಾಭ್ಯಾಸ, ಉಪಾಧ್ಯಾಯತ್ವ ಮೊದಲಾದವೆಲ್ಲ ಧರ್ಮ ಕಾರ್ಯಗಳಲ್ಲಿಯೂ ಪೂರ್ಣ ಸ್ವಾತಂತ್ರ್ಯವಿರುವುದು. ನೋಡ್ರಿ, ಹೆಣ್ಮಕ್ಳಿಗೆಲ್ಲ ಮೊದಲಿಂದ ಈ ರೀತಿ ಸ್ವಾತಂತ್ರ್ಯ ಕೊಟ್ಟು ಬಂದದ್ದು ಇತಿಹಾಸ ಹೇಳಕತ್ತಾರವ್ರು. ಆದುದರಿಂದಲೇ ಮಗಳೇ, ನೀನು ಸದಾಚಾರ ಸಂಪನ್ನಳು, ದೈವಭಕ್ತಳು, ಆಧ್ಯಾತ್ಮ ಜೀವಿಯು ಆದುದರಿಂದ ದೇಶದ ಎಲ್ಲೆಡೆಗಳಲ್ಲಿಯೂ ಸ್ತ್ರೀಯರಿಗೆ ವಿದ್ಯಾ,
ಜ್ಞಾನ ಕೇಂದ್ರಗಳನ್ನು ನಿರ್ಮಿಸಿ ಅವರ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸು. ಅಲ್ಲದೆ ಅನಾಥರು, ಅಂಗವಿಕಲರು ಆದ ಸ್ತ್ರೀಯರಿಗೆ ವಸತಿ ಸೌಲಭ್ಯ ಕಲ್ಪಿಸಿ ಯಾವುದಾದರೂ ಒಂದು ಸತ್ಯ ಕಾಯಕ ಮಾಡಿ ಸ್ವತಂತ್ರ ಜೀವನವನ್ನು ನಡೆಸುವಂತೆ ವ್ಯವಸ್ಥೆ ಮಾಡು. ನೋಡ್ರಿ, ಆವಾಗಿನ ಕಾಲದಾಗೆ ಅವರಿಗೆ ಕಾಯಕ ಪ್ರಜ್ಞೆ ಕೊಟ್ಟಾರ. ನಂತರ ಗೋರಕ್ಷನನ್ನು ಕುರಿತು ರಾಜ, ಚಿಕ್ಕಲಕ್ಕಾದೇವಿ ಅಂತ ದೈವ ಭಕ್ತಳು, ಸದಾಚಾರ ಸಂಪನ್ನಳು ಆದ ಪಟ್ಟ ಮಹಿಷಿಯು ನಿನ್ನ ಸುಕೃತ ವಿಶೇಷದಿಂದ ದೊರೆತಿರುವಳು. ನೀನು ಆಕೆಯ ಸಲಹೆ ಸಹಕಾರಗಳನ್ನು ಪಡೆದು ನಿನ್ನ ಪ್ರಜೆಗಳನ್ನು ಸುಖ ಶಾಂತಿ ಬಾಳ್ವೆಗಾಗಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡಲೇ ಮಾಡು. ಪ್ರಜೆಗಳಿಗೆ ಧರ್ಮೋಪದೇಶ ಮಾಡಿ ಸುಸಂಸ್ಕೃತರನ್ನಾಗಿ ಮಾಡಲು ಸಮರ್ಥ ಶಿವಾಚಾರ್ಯರನ್ನು ಆಶ್ರಯಿಸಿ ವಿದ್ಯಾಜ್ಞಾನ ಕೇಂದ್ರಗಳನ್ನು, ಅಂಗವಿಕಲರಿಗೆ ವಸತಿ ಗೃಹಗಳನ್ನು ನಿರ್ಮಿಸಿ ನಿನ್ನ ಎಲ್ಲಾ ಪ್ರಜೆಗಳು ಸದಾಚಾರ ಸಂಪನ್ನರಾಗಿ, ದೈವ ಭಕ್ತರಾಗಿ, ಕಾಯಕ ನಿರತರಾಗಿ, ಸಮತಾಭಾವದಿಂದ ಸುಖ ಬಾಳ್ವೆಯನ್ನು ನಡೆಸುತ್ತಾ ಕೀರ್ತಿಶಾಲಿಗಳಾಗಿ ಬಾಳುವಂತೆ ಮಾಡೆಂದು ಹರಸಿ ಮಂಗಳವೇಡದ ಕಡೆಗೆ ಪ್ರಯಾಣ ಬೆಳೆಸಿದರು. ಗುರುಗಳ ಹಿತೋಪದೇಶದಿಂದ ಪ್ರಭಾವಿತರಾದ ಗೋರಕ್ಷ, ಚಿಕ್ಕಲಕ್ಕಾದೇವಿಯರು ಮಂತ್ರಿಗಳನ್ನು, ಸಮಾಜದ ಮುಖಂಡರನ್ನು ಕರೆಯಿಸಿ ಜಗದ್ಗುರುಗಳ ಆದೇಶವನ್ನ ಸಾಂಗವಾಗಿ ತಿಳಿಸಿ ಕೂಡಲೇ ಆ ಎಲ್ಲಾ ಸುಧಾರಣೆಗಳನ್ನು ವ್ಯವಸ್ಥಿತವಾಗಿಯೂ ವ್ಯಾಪಕವಾಗಿಯೂ ಕಾರ್ಯರೂಪಕ್ಕೆ ತರಬೇಕೆಂದು ಆಜ್ಞೆ ಮಾಡಿ ತಾವು ರಾಜಾಜ್ಞೆಯೊಡನೆ ರಾಜ್ಯದಾದ್ಯಂತ ಸಂಚರಿಸಿ ಆ ಎಲ್ಲ ವ್ಯವಸ್ಥೆಗಳಿಗೂ ಭಂಡಾರದ ಹಣವನ್ನು ಒದಗಿಸಿದರು. ಮುಖ್ಯವಾಗಿ ಪ್ರಜೆಗಳನ್ನು ಸುಸಂಸ್ಕೃತರನ್ನಾಗಿ ಮಾಡಲು, ಅನಕ್ಷರತೆ, ನಿರುದ್ಯೋಗಗಳ ಪಿಡುಗನ್ನು ತಪ್ಪಿಸಲು ಎಲ್ಲಾ ಕಡೆಗಳಲ್ಲಿಯೂ ವಿದ್ಯಾ ಕೇಂದ್ರಗಳನ್ನ, ಕೈಗಾರಿಕಾ ಕೇಂದ್ರಗಳನ್ನ ಸ್ಥಾಪಿಸಿದರು. ಪ್ರಜೆಗಳ ಬಾಳು ಹಸನಾಗಲೆಂದು ಶಿವಾಚಾರ್ಯರ ನೇತೃತ್ವದಲ್ಲಿ ಮಠಗಳನ್ನ, ಭಕ್ತ ಸಂಘಗಳನ್ನ, ಶಿವಾಚಾರ್ಯರ ಸಂಘಗಳನ್ನ ಸ್ಥಾಪಿಸಿದರು. ಅಲ್ಲಿ ವೇದ, ಆಗಮ, ಸ್ಮೃತಿ, ಪುರಾಣ, ಇತಿಹಾಸಾದಿಗಳನ್ನು ಬೋಧಿಸುವ ಎಲ್ಲಾ ವ್ಯವಸ್ಥೆಗಳನ್ನು ಯಶಸ್ವಿಯಾಗಿ ಮಾಡಿದರು. ಇದರಿಂದ ಎಲ್ಲರೂ ಅಭೇದ ಭಾವದಿಂದ ವರ್ತಿಸುತ್ತಾ ಸದಾಚಾರ ಸಂಪನ್ನರು, ಕ್ರಿಯಾಶೀಲರು, ಸ್ವತಂತ್ರ ಜೀವಿಗಳು ಆಗಿ ಸುಖ ಶಾಂತಿಗಳಿಂದ ಜೀವನ ನಡೆಸುತ್ತಿದ್ದರು ಅಂತ ಈ ಒಂದು ರಾಜ ಕೊಲ್ಲಾಪುರದ ಗೋರಕ್ಷ ರಾಜನ ಗರ್ವಭಂಗ ಮಾಡಿ ಲಿಂಗದೀಕ್ಷೆ ಕೊಟ್ಟು ತತ್ವೋಪದೇಶ ಮಾಡಿ ಅವರ ದೇಶವನ್ನು ಉದ್ಧಾರ ಮಾಡಿದರು ಅಂತ ಹೇಳುವ ಮೂಲಕ ಈ ಒಂದು ಅಧ್ಯಯನದ ಕ್ರಿಯೆಯನ್ನ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಮುಂದಿನ ಭಾಗ ಮಹಾಬಲ ದಂಪತಿಗಳಿಗೆ ವರಪ್ರಸಾದ. ಮಂಗಳವೇಡದಲ್ಲಿ ಹೋಗಿ ಅಲ್ಲಿ ಏನೇನ್ ಮಾಡ್ತಾರೋ ಅದು ಹೇಳ್ತಾರೆ. ಕಥೆ ಒಳ್ಳೆ ವೈಭವದಲ್ಲಿ ಅವ್ರು ಮಾಡಿದ ಲೀಲೆ. ಸ್ಥಾನಮಾನ 12ನೇ ಶತಮಾನದಾಗೆ ಎಲ್ಲಾನು ಆಗ್ಯಾವ ತಿಳ್ಕೊತ ಹೊಂಟಾರ. ಅದಕ್ಕಿಂತ ಮೊದಲು ಅದ್ರ ಅಪ್ಪನಂಗ್ ಮಾಡಿ ಹೋಗ್ಯಾರ ಮೊದಲಿನವ್ರು ಕೂಡ. ಓಕೆ. ಸಾಹಿತ್ಯದೊಳಗ ಶಿವಾಚಾರ್ಯ ಸಾಹಿತ್ಯ, ಶಿವಶರಣ ಸಾಹಿತ್ಯ, ಶಿವಯೋಗಿ ಸಾಹಿತ್ಯ, ಶಿವಭಕ್ತ ಸಾಹಿತ್ಯ. ಶಿವಯೋಗಿ ಶಿವಾಚಾರ್ಯ, ಶಿವಯೋಗಿ, ಶಿವಶರಣ, ಶಿವಾಚಾರ್ಯ ಸಾಹಿತ್ಯ, ಶಿವಶರಣ ಸಾಹಿತ್ಯ, ಇನ್ನೊಂದ್ರೆ ಶಿವಭಕ್ತ ಸಾಹಿತ್ಯ, ಶಿವಭಕ್ತ ಸಾಹಿತ್ಯ, ಭಕ್ತ ಮಾರ್ಕಂಡೇಯ, ಭಕ್ತ ಸಿರಿಯಾಳ, ಕೋಳೂರು ಕೊಡಗೂಸು ಎಲ್ಲ ವೀರಶೈವ ಸಾಹಿತ್ಯನೇ. ಮತ್ತೇನಿಲ್ಲ ಅದ್ರಾಗ ಮುಲಾಜಿನೇ ಇಲ್ಲ. ಇವರಿಗೆ ನಮ್ಮೆಲ್ಲ ಪೂರ್ವಾಚಾರ್ಯರ ಧರ್ಮದರ್ಶನ ತತ್ವದೊಳಗಿನ ವಿಷಯವನ್ನ ಸುಂದರವಾಗಿ ಯಾರ
ಶಾಸ್ತ್ರವನ್ನು ತಿಳಿದು ತಾನು ತಿಳಿದು ಇತರರಿಗೂ ತಿಳಿಸಿ ಮಾಡಬೇಕು ಅಂತ ಅರ್ಥವಂತಕ್ಕೆ ಆಚಾರ್ಯರು ಅಥವಾ ಗುರುಗಳು ಅನಿಸಿಕೊಳ್ತಾರೆ ಅಂತಕ್ಕಂಥ ವಿಷಯ ಮುಗಿಸಿ ಶಿವಾಚಾರ್ಯರು ಶಿವಯೋಗಿ ಶಿವಭಕ್ತ ಸಾಹಿತ್ಯ ಶಿವಾಚಾರ್ಯ ಸಾಹಿತ್ಯ ಶಿವಯೋಗಿ ಸಾಹಿತ್ಯ ಚರಣ ಸಾಹಿತ್ಯ ಶಿವಭಕ್ತ ಸಾಹಿತ್ಯ ಇವೆಲ್ಲವನ್ನ ಸಾಹಿತ್ಯಗಳ ಪ್ರಕಾರಗಳನ್ನು ನಮಗೆಲ್ಲ ತಿಳಿಸಿ ಆ ರಾಜನಿಗೆ ಕೃಪೆ ಮಾಡಿದಂತಹ ಕೃಪೆ ಮಾಡಿದಂತಹ ಒಂದು ವಿಷಯವನ್ನು ಸುಂದರವಾಗಿ ನಮಗೆಲ್ಲ ತಿಳಿಸುತ್ತಾರೆ. ಅನಂತ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ಮಂಗಲಾಚರಣೆಯನ್ನ ಈಶ್ವರ ಚಟಡಿ ಗುರುಗಳು ನಡೆಸಿಕೊಡ್ಬೇಕಂತ ಹೇಳಿ ಸಿಂಪಲ್ ಆಗಿ ಮಾಡಿ ಮಂಗಳಾಚರಣೆ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. परमात्मप्राप्तिः भव, सर्वदुःखनिवृत्तिः भव, इष्टार्थसिद्धिरस्तु, यशस्वी भव यशस्वी भव. ॐ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿಗಳು.